ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ನಿನ್ನೆ ಎಪಿಸೋಡಲ್ಲಿ ಏನೇನಾಯಿತು ಅಂತ ನೋಡೋಣ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತು ನಿನ್ನೆ ಏನು ಕಾವ್ಯ ಮತ್ತು ಅಶ್ವಿನಿ ಅವ್ರಿಗೆ ಜಗಳ ಆಗ್ತಿತ್ತು. ಸೊ ಇವತ್ತಿನ ದಿನ ಅದೇ ಟಾಪಿಕ್ಕಿಂದ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಅಶ್ವಿನಿ ಅವರು ಯಾಕೆ ನಿಮಗೆ ಬಕೆಟ್ ಹಿಡ್ಕೊಂಡು ಬರೋದು ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಅಂತೆಲ್ಲ ಹೇಳ್ತಿರ್ತಾರೆ. ಅವಾಗ ಗಿಲ್ಲಿಯವರು ಖಡಕ್ಕಾಗಿ ಆನ್ಸರ್ ಮಾಡ್ತಾರೆ, ನೀವು ಮಾತ್ರ ಎಲ್ಲರಿಗೂ ಬಕೆಟ್ ಹಿಡ್ಕೊಂಡು ಹೋಗ್ತೀರಾ, ನೀವು ಮಾತ್ರ ಮಧ್ಯದಲ್ಲಿ ಬಂದಾಗ ಅಂದರೆ ನೀವು ಬಕೆಟ್ ಹಿಡಿತಿದ್ದೀರಾ ಅಂತ ಅರ್ಥನ ಅಂತ ಹೇಳ್ತಾರೆ. ಬಟ್ ಇವರೇನಂದರೆ ಅವ್ರಿಗೆ ಮಾತಾಡೋಕ್ಕೆ ಕೊಡೋದಿಲ್ಲ. ಇವರೇ ಎಲ್ಲ ಮಾತುಗಳನ್ನು ಇವ್ರ ಮಾತುಗಳನ್ನು ಎಲ್ಲ ಇವರೇ ಮಾತಾಡ್ತಾರೆ. ಸೊ ಅಲ್ಲಿ ಗಿಲ್ಲಿಯವರು ಆದಷ್ಟು ಅವರಿಗೆ ಹೇಳಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅವ್ರು ಎಷ್ಟು ಮಾಡಿದ್ರು ಕೇಳಲ್ಲ. ಇನ್ನು ಅವ್ರಿಗೆ ಯಾರು ಹೇಳೋಕ್ಕಾಗುತ್ತೆ? ಸೊ ಅವರೆಲ್ಲಗೆ ಬಿಡ್ತಾರೆ. ಸೊ ಅದು ಅಷ್ಟಕ್ಕೆ ಮುಗಿಯುತ್ತೆ ಇಲ್ಲಿ ಟಾಪಿಕ್ಕು. ಕಡೆ ಕಾವ್ಯ ಅವರು ಅಭಿಷೇಕ್ ಅವ್ರ ಹತ್ರ ಹೇಳ್ತಿರ್ತಾರೆ, ನಾನು ಮಧ್ಯದಲ್ಲಿ ಹೋಗಿದ್ದು ತಪ್ಪು ಅಂತಂದರೆ ಇಲ್ಲಿ ಇನ್ನು ಮುಂದೆ ಅವ್ರು ಯಾರ ವಿಷಯದಲ್ಲೂ ನನಗೆ ಕೇಳಿಸ್ತು ನಾನು ಮಾತಾಡಿದೆ ಅಂತ ಇನ್ನು ಯಾವ ಟಾಪಿಕಲ್ಲೂ ಮಾತಾಡಬಾರ್ದು ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೆ. ಸೊ ನಂತರ ಬಿಗ್ ಬಾಸ್ ಅವರು ಕ್ಯಾಪ್ಟನ್ ಓಟಕ್ಕೆ ಸ್ಪರ್ಧಿಯಾಗಿರುವಂತಹ ರಿಷಾ ಅವರು ಮತ್ತು ರಘು ಅವರಿಗೆ ಒಂದು ಟಾಸ್ಕ್ನ ಕೊಡ್ತಾರೆ. ಆ ಟಾಸ್ಕ್ ಏನಂದರೆ, ಆ್ಯಕ್ಟಿವಿಟಿ ರೂಮಲ್ಲಿ ಇವರ ಹೆಸರಿನ ಒಂದು ಬೋರ್ಡ್ ಇರುತ್ತೆ. ಸೊ ಆ ಬೋರ್ಡಲ್ಲಿ ಏನಿರುತ್ತೆ ಅಂದರೆ ಇವ್ರ ಹೆಸರಿರುತ್ತೆ. ಇವ್ರೇನು ಮಾಡಬೇಕು ಅಂತಂದರೆ, ಇವರ ಹೆಸರಿನ ಲೆಟರ್ಸ್ ಇರುತ್ತಲ್ವ, ಆ ಲೆಟರ್ಸು ಅಲ್ಲಿ ಕೆಳಗಡೆ ಬಿದ್ದಿರುತ್ತೆ. ಅಂತಂದರೆ ರೂಮ್ ಫುಲ್ಲು ಕತ್ಲೆ ಆಗಿರುತ್ತೆ, ಕೆಳಗಡೆ ಏನೋ ಫುಲ್ಲು ಕಸ ಅನ್ನೋ ಥರ, ಅಂದರೆ ಫುಲ್ಲು ಅದನ್ನೆಲ್ಲ ತುಂಬಿಟ್ಟಿರ್ತಾರೆ. ಇವರೇನು ಮಾಡಬೇಕು, ತಮ್ಮ ಹೆಸರನ್ನು ಅಥವಾ ಹೆಸರಿನ ಅಕ್ಷರಗಳನ್ನು ಇವರು ಅಲ್ಲಿ ಹುಡುಕಿ ಇವ್ರ ಹೆಸರಿರುತ್ತಲ್ವ ಅಲ್ಲಿ ಹೋಗಿ ಅದನ್ನು ಜೋಡಿಸ್ಬೇಕು. ಯಾರು ಮೊದಲು ಮುಗಿಸ್ತಾರೋ ಅವರು ಈ ಗೇಮ್ನ ವಿನ್ ಆಗೋಂಗಿರುತ್ತೆ. ಸೊ ಈ ಗೇಮ್ನ ಮೊದಲು ರಘು ಅವ್ರು ಆಡ್ತಾರೆ, ಆಮೇಲೆ ರಿಷಾ ಅವ್ರು ಆಡ್ತಾರೆ. ಅಲ್ಲಿ ರಘು ಅವರು ಏನು ಆಟ ಆಡ್ತಿರ್ತಾರಲ್ವ ಅಂಥ ಟೈಮಲ್ಲಿ ಇಲ್ಲಿ ಜಾನ್ವಿ ಅವರು ಒಂದು ಕಮೆಂಟ್ ಮಾಡ್ತಾರೆ, ಸೆಲ್ಫಿಶ್ ಕ್ಯಾಪ್ಟನ್ ಅವರೇ ಹೋಗಿ ನೋಡಿ ಅಲ್ಲಿ ಹುಡುಕಿಡೋ ಬದಲಿ ಅಂತ. ಇವರಿಗೆ ಅಷ್ಟೆಲ್ಲ ಅಧಿಕ ಪ್ರಸಂಗ ಯಾಕೆ ಬೇಕು? ಅವ್ರ ಸ್ಟ್ಯಾಂಡ್ನ ಅವ್ರು ತೊಗೊಂಡಿದ್ದಾರೆ. ಮತ್ತು ಇವರು ಇಷ್ಟೆಲ್ಲ ಹೇಳೋರು ಅವತ್ತು ಅಲ್ಲಿ ಧನು ಅವರಿಗೆ ಮತ್ತು ಗಿಲ್ಲಿ ಅವರಿಗೆಲ್ಲ ಯಾಕೆ ಹೋಗಿ ಹಾಕಬೇಕಿತ್ತು? ಇವ್ರ ಸ್ವಾರ್ಥದಿಂದ ತಾನೇ ಹೋಗಿ ಹಾಕಿರೋದು. ಅವರ ಪರ್ಸ್ಪೆಕ್ಟಿವ್ ಒಂದಿರುತ್ತೆ, ಇವರು ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಅದನ್ನು ಬಿಟ್ಕೊಂಡು ಬಾಯಿಗೆ ಬಂದಾಗ ಮಾತಾಡೋದು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಸುಮ್ಮನೆ ಇವರು ಅಶ್ವಿನಿ ಅವ್ರಿಗೆ ಬಕೆಟ್ ಹಿಡಿಯೋದು ಬಿಟ್ಟು ಮೊದಲು ಇವ್ರ ನೆಟ್ಟಿಗೆ ಆಡೋದನ್ನ ಕಲ್ತ್ಕೊಂಡಿದ್ರೆ ಇವ್ರು ಆ ಸಿಚುವೇಶನ್ ಇರ್ತಾ ಇದ್ರು, ಅಂದರೆ ಕ್ಯಾಪ್ಟನ್ ಇದ್ರಲ್ಲಿ ಇರ್ತಾ ಇದ್ರು. ಇವ್ರು ಅದನ್ನೆಲ್ಲ ಬಿಟ್ಟು ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಚೆನ್ನಾಗಿ ಮಾಡಬೇಕಾಗಿರೋ ಕೆಲಸಗಳನ್ನ ಇವ್ರು ಒಂದು ಮಾಡಲ್ಲ, ಸುಮ್ಮನೆ ವಾದ ಮಾಡ್ಕೊಂಡು ಇವ್ರಿಗೆ ಹೇಳ್ಕೊಂಡು ಅವ್ರು ಹೇಳಿದ್ದಕ್ಕೆ ತಲೆ ಅಲ್ಲಾಡ್ಸ್ಕೊಂಡಿರ್ತಾರೆ. ಅದನ್ನು ಬಿಟ್ಟು ಬೇರೆ ಏನೂ ಇವ್ರ ಹತ್ರ ಆಗಲ್ಲ. ಅವರಲ್ಲಿ ಅಷ್ಟು ನೀಟಾಗಿ ಆಡ್ತಾ ಇದ್ದಾರೆ, ಇವರು ಅದನ್ನು ಬಿಟ್ಟು ಇಲ್ಲಿ ಸೆಲ್ಫಿಶ್ ಅಂತ ಅಂದ್ಕೊಂಡು ಮಾತಾಡ್ಕೊಂಡಿರೋದು ಇವರಲ್ಲಿ. ರಘು ಅವರು ಆಟ ಆಡ್ಕೊಂಡು ಅವರ ಹೆಸರುಗಳನ್ನೆಲ್ಲ ಜೋಡಿಸ್ಕೊಂಡು ಬರ್ತಾರೆ. ನಂತರ ರಿಷಾ ಅವ್ರು ಹೋಗ್ತಾರೆ. ಅವರು ತುಂಬ ಕಷ್ಟಪಡ್ತಾರೆ, ಬಟ್ ಅವರಿಗೆ ಆ ಆಟನ ಕಂಪ್ಲೀಟ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಅಲ್ಲಿಗೆ ಆಟ ಮುಗಿಯುತ್ತೆ. ನಂತರ ರಘು ಅವರು ಈ ಸೀಸನ್ನ ಮೊದಲ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ನಂತರ ಅವರಿಗೆ ಕೀ ಕೊಡಲಾಗುತ್ತೆ. ಅವರು ಕ್ಯಾಪ್ಟನ್ ಮನೆಯನ್ನು ಪ್ರವೇಶ ಮಾಡ್ತಾರೆ. ತುಂಬ ಡಿಸರ್ವ್ ಇದ್ದಾರೆ ಅನ್ನಿಸ್ತು, ತುಂಬ ಚೆನ್ನಾಗಿ ಮನೆಯನ್ನು ನೋಡ್ಕೊಂಡು ಹೋಗ್ತಾರೆ ಅಂತ ಅನ್ನಿಸ್ತು ನಮಗೆ. ಅವರೇನು ಕಷ್ಟಪಟ್ಟಿದ್ರು ಅಥವಾ ಅವ್ರು ಏನಲ್ಲಿ ಪಡ್ಕೊಂಡಿದ್ರು ಅದಕ್ಕೆ ಸರಿಯಾಗಿ ಅವರಿಗೆ ಒಂದು ಕ್ಯಾಪ್ಟನ್ಸಿ ಸಿಕ್ತು. ಸೊ ತುಂಬ ಖುಷಿಯಾಗಿತ್ತು, ಅವರಿಗೂ ಖುಷಿಯಾಗಿರುತ್ತೆ. ಸೊ ಇಲ್ಲಿ ಎಲ್ಲರೂ ಈ ಕಡೆ ಮಾತಾಡ್ಕೊತಿರ್ತಾರೆ. ಅವರು ಕ್ಯಾಪ್ಟನ್ ಆಗೋದಕ್ಕೆ ತುಂಬ ಜನ ಉಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಕೆಲವೊಬ್ಬರಿಗೆ ಬೇಜಾರಾಗುತ್ತೆ, ಅಲ್ಲಿ ಆ ಟೀಮಲ್ಲಿ ಏನು ಉಳ್ಕೊಂಡಿದ್ರಲ್ವ ಅವರಿಗೆಲ್ಲ ತುಂಬ ಬೇಜಾರಾಗುತ್ತೆ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಅವರ ಒಂದು ಆಟ ಅಂತ ಬಂದಾಗ ಅವರು ಅದನ್ನು ಸೆಲೆಕ್ಟ್ ಮಾಡಲೇಬೇಕಾಗುತ್ತೆ. ಬೇರೆ ಯಾರಾದರೂ ಸೆಲೆಕ್ಟ್ ಮಾಡ್ತಿರಲು ಗೊತ್ತಿಲ್ಲ, ಹಂಗಂತ ಅವರು ಸೆಲೆಕ್ಟ್ ಮಾಡಿದ್ದು ರಾಂಗ್ ಅಂತಲೂ ಹೇಳೋಕ್ಕಾಗೋದಿಲ್ಲ, ಅಥವಾ ಅವರು ಸೆಲೆಕ್ಟ್ ಮಾಡಿದ್ದು ಸರಿ ಅಂತಲೂ ಹೇಳೋಕ್ಕಾಗೋದಿಲ್ಲ. ಅದು ಅವರವರ ಪರ್ಸ್ಪೆಕ್ಟಿವ್ ಆಗಿರುತ್ತೆ. ಇಲ್ಲಿ ರಘು ಅವ್ರು ಮಾಡಿದ್ದು, ರಿಷಾ ಅವ್ರು ಮಾಡಿದ್ದಾಗಿರಲಿ ಅಥವಾ ಸೂರಜ್ ಅವ್ರು ಮಾಡಿದ್ದಾಗಿರಲಿ, ಯಾವ್ದು ಮಾಡಿರೋದು ರಾಂಗ್ ಅಲ್ಲ. ಸೊ ಅವರವರ ಒಂದು ಪರ್ಸ್ಪೆಕ್ಟಿವಿಂದ ಅವ್ರವ್ರು ಮಾಡಿರೋದು ಕರೆಕ್ಟ್ ಇದೆ. ಸೊ ಅವರು ಕ್ಯಾಪ್ಟನ್ ಆಗಿರೋದಕ್ಕೆ ಫುಲ್ ಹುಡ್ಕೊಂಡ್ಬಿಟ್ಟಿದ್ದಾರೆ. ಇವರು ಇವಾಗ ಬಂದುಬಿಟ್ಟು ಕ್ಯಾಪ್ಟನ್ ಆಗಿಬಿಟ್ರು, ನಾವು ಇದ್ದಾಗಿಂದ ಆಗಿಲ್ಲ ಅಂತ. ಅದನ್ನು ಇವರು ಕ್ಯಾಪ್ಟನ್ ಹತ್ರ ಕೇಳೋದು ಬಿಟ್ಟು ಇವರು ಬಿಗ್ ಬಾಸ್ ಹತ್ರ ಕೇಳಬೇಕು. ಅಂಥದ್ದನ್ನೆಲ್ಲ ಮಾತನ್ನು ಬಿಗ್ ಬಾಸ್ ಹತ್ರ ಕೇಳಬೇಕು. ಇವ್ರ ಹತ್ರ ಬಂದು ಕೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಎಲ್ಲರೂ ವಿನ್ ಆಗೋದಕ್ಕೆ ಅಂತಲೇ ಬರ್ತಾರೆ. ಒಂದು ವೇಳೆ ಏನಾದರೂ ಅದೇ ಚಾನ್ಸ್ ಇವ್ರಿಗೆ ಸಿಕ್ಕಿದ್ರೆ ಇವ್ರು ಬಿಡ್ತಾ ಇದ್ದಾರೆ ಇಲ್ಲ. ಸೊ ಬೇರೆಯವ್ರಿಗೇನು ಹೇಳೋದ್ರಲ್ಲಿ ಒಂದೇನು ಯೂಸ್ ಇಲ್ಲ. ನಾವು ಹೆಂಗೆ ಆಡ್ತೀವಿ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಅಥವಾ ಆ ಸಿಚುವೇಷನಲ್ಲಿ ನಾನು ಹಂಗೆ ಮಾಡ್ತಿದ್ದೆ ಹಿಂಗೆ ಮಾಡ್ತಿದ್ದೆ ಅಂತ ಹೇಳೋದು ಈಸಿ. ಇದನ್ನು ಅವ್ರು ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು. ಇವ್ರು ಹೇಳೋದೇನಂದರೆ ಸ್ಟ್ಯಾಂಡ್ ತೊಗೊಂಡಿಲ್ಲ ಸ್ವಾರ್ಥಿಗಳಾಗಿಬಿಟ್ಟಿದ್ದಾರೆ, ಇವ್ರು ಯಾರು ಸ್ಟ್ಯಾಂಡ್ ತೊಗೊಳ್ತಿಲ್ಲ ಅಂತ. ಏನು ಮಾಡ್ಬೇಕು? ಮತ್ತು ಇವಾಗ ಅವ್ರ ಹತ್ರ ಹೋಗಿ ಫೈಟ್ ಮಾಡ್ಕೊಂಡಿಲ್ಲ ನಾನು ಬೇಕು ಅಂತ ಹೇಳೋಕ್ಕಾಗತ್ತೆ? ಆಗಿರೋದು ಆಗೋಯ್ತು, ಅದೇನು ಮಾಡೋಕ್ಕಾಗೋದಿಲ್ಲ, ಮುಂದೆ ನೋಡ್ಕೊಂತ ಹೋಗ್ಬೇಕಾಗುತ್ತೆ. ಮತ್ತೇನಂತಂದರೆ ಜಾನ್ವಿ ಅವರು ರಿಷಾಗೆ ಹೇಳ್ತಾರೆ,
ಅವಳು ಆಡ್ತಿರೋ ಗೇಮ್ ಒಂಚೂರು ಚೆನ್ನಾಗಿಲ್ಲ ಅಂತ. ಇವ್ರು ಏನು ಗೇಮ್ ಮಾಡ್ತಾರಂತ ಇವ್ರು ನಟ್ಟಿಗೆ ಇವ್ರು ಗೇಮ್ ನೋಡ್ಕೊಂಡು ಹೋಗಿದ್ರೆ ಇವ್ರು ಇವತ್ತು ಇಲ್ಲಿರ್ತಿರ್ಲಿಲ್ಲ, ಎಲ್ಲೆಲ್ಲೋ ಇರ್ತಾಯಿದ್ರು. ಸೊ ಮೊದಲು ಇವ್ರ ಆಟನ ಇವ್ರು ನೋಡಿಕೊಂಡು ಆಮೇಲೆ ಇನ್ನೊಬ್ರಿಗೆ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಮೊದಲು ಇವ್ರ ಆಟ ಇವ್ರು ನೋಡ್ಕೊಂಡು ಅಷ್ಟೆ. ಮತ್ತು ನೆಟ್ ಆಗುತ್ತೆ. ಆಮೇಲೆ ಅಲ್ಲಿ ಎಲ್ಲರೂ ಮೀಟಿಂಗ್ ಕರೆದಿರ್ತಾರೆ ಕ್ಯಾಪ್ಟನು. ಸೊ ಸುದಿ ಅವ್ರ ಹತ್ರ ಹೋಗಿ ಹೇಳಿದಾಗ ಜಾನು ಅವರು ಯಾಕೆ ಅವರು ಲೈಟ್ ಆಫ್ ಆದಮೇಲೆ ಕ್ಯಾಪ್ಟನ್ ಅಲ್ವಾ, ಹಂಗಲ್ವ ಹಿಂಗಲ್ವ ಅಂತ ಹೇಳ್ತಿರ್ತಾರೆ. ಇವರಿಗೇನು ಲೈಟ್ ಆಫ್ ಆದಮೇಲೆ ಒಂದು ಕ್ಯಾಪ್ಟನು, ಬೆಳಿಗ್ಗೆ ಆದಮೇಲೆ ಒಂದು ಕ್ಯಾಪ್ಟನ್ ಅಂತೆಲ್ಲ ಇರ್ತಾರೆ. ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅವರಿಗೆ. ಅವರನ್ನು ಹೇಳ್ತಿದ್ದಾರೆ, ಕರಿತಿದ್ದಾರೆ ಹೋಗೋದು ಬಿಟ್ಟು ನೈಟ್ ಕ್ಯಾಪ್ಟನು ಬೆಳಿಗ್ಗೆ ಕ್ಯಾಪ್ಟನ್ ಅಂತ ಅಂದ್ಕೊಂಡು ಮಾತಾಡ್ತಿರ್ತಾರೆ. ಆಮೇಲೆ ಅಲ್ಲೆಲ್ಲ ಹೋಗಿ ಸೇರ್ಕೊತಾರೆ. ಅದರಲ್ಲಿ ಮಧ್ಯದಲ್ಲಿ ಗಿಲ್ಲಿ ಅವ್ರದ್ದೊಂದು ಕಾಮಿಡಿ ತುಂಬ ಚೆನ್ನಾಗಿತ್ತು. ಕ್ಯಾಪ್ಟನ್ ಕರಿತಾ ಇದ್ದಾರೆ ಅಂತ ಹೇಳಿದೆ ನೀನು, ನೋ ಹಂಗೆ ಹೇಳ್ಬೇಡ, ಕ್ಯಾಪ್ಟನ್ಸ್ ಕರಿತಾ ಇದ್ದಾರೆ ಅಂತ ಹೇಳು ಅಂತ ಹೇಳ್ತಾರೆ. ಅದೊಂದು ಮಜವಾಗಿತ್ತು ಅಲ್ಲಿ ಮಧ್ಯದಲ್ಲಿ ಮಾತುಕತೆ. ಈ ಕೆಲಸ ಮಾಡೋದಕ್ಕೆ ಯಾವ್ಯಾವ ಟೀಮ್ಗೆ ಎಷ್ಟೆಷ್ಟು ಜನ ಅಂತ ಅಂದ್ಬಿಟ್ಟು ಡಿವೈಡ್ ಮಾಡ್ತಾಯಿರ್ತಾರೆ. ಸೊ ಕಿಚನ್ಗೆ ಇಷ್ಟು ಜನರಂತ ಹಾಕ್ಬಿಟ್ಟು ಅದಕ್ಕೆ ರಕ್ಷಿತ್ ಅವ್ರನ್ನ ನೀವು ಅದನ್ನು ಲೀಡ್ ಮಾಡಬೇಕು ಅಂತ ಹೇಳ್ತಾರೆ. ನಂತರ ಇನ್ನು ಉಳಿದಿರೋದಕ್ಕೆಲ್ಲ ಉಳಿದವ್ರನ್ನೆಲ್ಲ ಹಾಕಿ ಒಬ್ಬೊಬ್ಬರನ್ನ ಅದರಲ್ಲಿ ಡಿವೈಡ್ ಮಾಡಿ ನೀವು ಅದರ ಲೀಡ್ ಮಾಡಬೇಕು ಅಂತೆಲ್ಲ ಹೇಳಿ ತೊಗೊತಾರೆ. ಸೊ ಇದೆಲ್ಲ ಮುಗಿಯುತ್ತೆ. ನಂತರ ಸೂರಜ್ ಅವರು ನೀವೊಬ್ಬರೇ ಈ ಡಿಸಿಷನ್ ತೊಗೊಂಡಿದ್ರೆ ಓಕೆ, ಬೇರೆ ಯಾರ ಹತ್ರನೂ ತೊಗೊಂಡಿದ್ರೆ ಅದು ಹಂಗೆ ಮಾಡಬಾರ್ದಿತ್ತು ಅಂತ ಹೇಳ್ತಾರೆ. ಸೊ ನನಗಿಲ್ಲಿ ಏನು ಅನಿಸಿದ್ದು ಅಂತಂದರೆ ಅವರು ಇವಾಗ ಮಾತ್ರ ಬಂದಿದ್ದಾರೆ, 3 ದಿನ ಆಯಿತು. ಸೊ ಅವ್ರಿಗೇನಾದರೂ ಗೊತ್ತಾಗಿಲ್ಲ ಅಂದರೆ ಬೇರೆಯವ್ರ ಹತ್ರ ಕೇಳ್ತಾರೆ. ಅಂದರೆ ಎಲ್ಲರ ಹತ್ರನೂ ಕೇಳಬೇಕು ಅಂತ ಇಲ್ಲ. ಅವರು ಕ್ಯಾಪ್ಟನ್ ಅವರಿಗೊಂದು ಥಾಟ್ ಇರುತ್ತೆ, ಯಾರ ಹತ್ರ ಕೇಳಬೇಕು ಅವ್ರ ಹತ್ರ ಕೇಳಿಕೊಂಡು ಯಾರ್ಯಾರಿಗೆ ಅಡುಗೆ ಬರುತ್ತೆ ಅಥವಾ ಯಾರು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಅಂತ ಕೇಳ್ಕೊಂಡು ಮಾಡಿರ್ತಾರೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನು ಇವರೆಲ್ಲ ಸೇರ್ಕೊಂಡು ಇವ್ರ ಗ್ರೂಪೆಲ್ಲ ಮಾತಾಡ್ಕೊಂಡು ಅವ್ರ ಹತ್ರ ಕೇಳ್ಕೊಂಡು ಮಾಡಿದ್ದಾರೆ, ಇವ್ರ ಹತ್ರ ಕೇಳ್ಕೊಂಡು ಮಾಡಿದ್ರೆ ಏನಾಗುತ್ತೆ? ಕೇಳ್ಕೊಂಡು ಮಾಡಿದ್ರೆ ಗೊತ್ತಿಲ್ಲದಿರೋದನ್ನು ಕೇಳ್ಕೊಂಡು ತಾನೇ ಮಾಡಬೇಕು. ಗೊತ್ತಿರೋದಾದರೆ ಅವರಿಗೆ ಅವರ ಡಿಸಿಷನ್ ತೊಗೋಬೋದು. ನನಗೇನೋ ಅವರಲ್ಲಿ ಚೆನ್ನಾಗಿ ಬರಿತಾ ಇದ್ರು ಕೂತ್ಕೊಂಡು, ನನಗೇನು ಅನಿಸಿಲ್ಲ ಅವ್ರ ಹತ್ರ ಕೇಳ್ಕೊಂಡು ಬರೆದಿದ್ದಾರೆ ಅಂತ. ಒಂದು ವೇಳೆ ಬರೆದ್ರೂ ನನ್ನ ಪ್ರಕಾರ ಅದೇನೋ ಒಂದು ಮಿಸ್ಟೇಕ್ ಅಥವಾ ಅದೊಂದು ಪ್ರಾಬ್ಲಮ್ ಅಂತ ಅನ್ಸಲ್ಲ. ಇವರಿಗೇನಾದರೂ ಬೇಕು ಅಂತಂದ್ರೆ ಅವರಲ್ಲಿ ಹೇಳ್ಬೋದಿತ್ತು. ಅಲ್ಲಿ ಸೂರಜ್ ಅವರು ನನಗೆ ಇದು ಕೊಡ್ಬೋದಿತ್ತು, ಅಡುಗೆ ಮಾಡಿದ್ದೆ ನಾನು, ಅಡುಗೆ ಮಾಡೋದಕ್ಕೆ ನಂಗೆ ಅಲ್ಲೇ ಕೊಡ್ಬೋದಿತ್ತು ಹಂಗೆ ಹಿಂಗೆ ಅಂತ. ಇವರು ಉಳ್ದವ್ರ ಹತ್ರ ಹೋಗಿ ಹೇಳೋದ್ರ ಬದಲು ಅಲ್ಲಿ ಕ್ಯಾಪ್ಟನ್ ಹತ್ರನೇ ಹೋಗಿ ಹೇಳಿದಿದ್ರೆ ಐ ಥಿಂಕ್ ಅವರು ಚೇಂಜ್ ಮಾಡ್ಬೋದಿತ್ತೇನೋ. ಇವರು ಹಿಂದೆ ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡೋಕೆ. ಇನ್ನೇನಂತಂದರೆ ಸೂರಜ್ ಅವರು ಈ ಅಶ್ವಿನಿ ಟೀಮ್ ಜೊತೆ ಸೇರ್ಕೊಳ್ಳೋದ್ರಿಂದ ಅವ್ರಿಗೆ ಸ್ವಲ್ಪ ಬ್ಯಾಡ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಅದು ಅವರವ್ರ ಇಷ್ಟ, ಯಾರ ಜೊತೆಗೆ ಕಂಫರ್ಟೇಬಲ್ ಇರುತ್ತೋ ಅವ್ರು ಹೋಗ್ತಾರೆ. ಬಟ್ ಇವರ ಪರ್ಟಿಕ್ಯುಲರ್ ಆಟ ಅಂದರೆ ಇವರೊಬ್ಬರೇ ಆಟ ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅವ್ರ ಜೊತೆ ಸೇರಿಕೊಂಡು ಅವ್ರ ಡಿಸಿಷನ್ಗೆಲ್ಲ ಇವರೊಂದು ಓಕೆ ಅಂತ ಅಂದ್ಕೊಂಡು ಅವ್ರು ಹೇಳಿದ್ದಕ್ಕೆ ಮಣೆ ಹಾಕ್ತಾ ಇದ್ದಾರೆ. ಇವ್ರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ಅಲ್ಲಿ ರಘು ಅವ್ರು ಮಾಡಿರೋದು ಒಂದೇನು ಇಷ್ಟ ಆಗಿಲ್ಲ ಅಂತಂದರೆ, ಅವರು ಮಲ್ಲಮ್ಮ ಅವ್ರ ಹತ್ರ ನೀವೇನು ಮಾಡಬಾರ್ದು, ನೀವು ಕಸ ಗುಡಿಸ್ಬೇಡಿ, ಅಡುಗೆ ಮಾಡಬೇಡಿ, ನಾನೇನು ಹೇಳ್ತೀನಿ ಅದನ್ನು ಮಾಡಿ ಅಂತ. ಇದು ಅವರು ಒಂದು ಒಳ್ಳೆ ಇದರಿಂದ ಮಾಡಿರ್ಬೋದು. ಅವ್ರಿಗೆ ವಯಸ್ಸಾಗಿದೆ ಅಥವಾ ಅವ್ರ ಹತ್ರ ನಾವೇನು ಮಾಡ್ಸೋದು ಬೇಡ ಅಂದ್ಕೊಂಡೆ ಮಾಡಿರ್ಬೋದು. ಬಟ್ ಅದೇನಾಗುತ್ತೆ ಕೊನೆಗೆ ಅಂದರೆ, ಇವಾಗ ಧ್ರುವಂತವ್ರಿಗೆ ಹೆಂಗಾಯಿತು ಸಿಂಪತಿ ಅಂತ, ಇದು ಅದೇ ಥರ ಆಗುತ್ತೆ. ನನ್ನ ಪ್ರಕಾರ ಈ ಟಾಪಿಕ್ ಬರುತ್ತೆ ಅನಿಸುತ್ತೆ ವೀಕೆಂಡಲ್ಲಿ ಚರ್ಚೆಗೆ. ಸೊ ಅದು ಸ್ವಲ್ಪ ಅವರು ನೆಗೆಟಿವ್ ಆಗಿ ಹೋಗ್ಬೋದು. ಅಷ್ಟೆಲ್ಲ ಒಂದು ಪ್ರಿಫರೆನ್ಸ್ ಕೊಡೋವಂಥ ಒಂದು ಅಗತ್ಯ ಇಲ್ಲ ಅನ್ಸುತ್ತೆ. ಯಾಕೆಂದರೆ ಅವರು ಒಬ್ಬರು ಇಲ್ಲಿ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಆ ಸ್ಪೆಷಲ್ ಟ್ರೀಟ್ಮೆಂಟೆಲ್ಲ ಏನು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಇವರು ನ್ಯಾಚುರಲಾಗಿ ಅಂದರೆ ತುಂಬ ದೊಡ್ಡದೇನು ಮಾಡೋಕ್ಕಾಗದಿದ್ರು ಒಂದು ಸಣ್ಣ ಪುಟ್ಟದಾದ್ರು ಅವ್ರಿಗೆ ಮಾಡಿಸ್ಬೇಕಾಗತ್ತೆ ಅಥವಾ ಅವ್ರು ಮಾಡಬೇಕಾಗತ್ತೆ. ತುಂಬ ತೀರಾ ಅತಿಯಾಗಿ ಒಳ್ಳೆತನ ತೋರ್ಸೋಕ್ಕೆ ಹೋದರೆ ಧ್ರುವಂತವ್ರಿಗೆ ಹೆಂಗೆ ಒಂದು ಸಿಂಪತಿ ಅಂತ ಬಂದಿತ್ತೋ ಇವ್ರಿಗೂ ಅದೇ ಥರ ಬರುತ್ತೆ ಅಂತ ನನಗನ್ಸುತ್ತೆ. ಅದು ಬೇಡವಾಗಿತ್ತು ಅಂತ ಅನ್ನಿಸ್ತು. ಅದೊಂದು ಅವ್ರ ಥಾಟ್ ಏನಿದೆಯಲ್ಲ ಅದು ಬೇಡಾಗಿತ್ತು. ಅವ್ರಿಗೇನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಕೊಡಬೇಕಿತ್ತು ಅಂತ ಅನ್ನಿಸ್ತು. ಅಥವಾ ಯಾವುದಾದ್ರೂ ಒಂದು ಟೀಮಲ್ಲಿ ಅವ್ರನ್ನ ಅಟ್ಲೀಸ್ಟ್ ಆ್ಯಡ್ ಮಾಡ್ಬೋದಾಗಿತ್ತು. ನೀವು ಮಾಡೋದಾದರೆ ಮಾಡಿಲ್ಲ ಅಂದರೆ ಅವ್ರನ್ನ ಕೇಳ್ಕೊಂಡು ಮಾಡಿ ಅಂತನಾದರೂ ಹೇಳ್ಬೋದಾಗಿತ್ತು. ಇವರು ಅದನ್ನೊಂದಲ್ಲಿ ಮಿಸ್ಟೇಕ್ ಮಾಡಿದ್ರು ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಕಾಮೆಂಟಲ್ಲಿ ತಿಳಿಸಿ. ನಾನು ನಿಜವಾಗ್ಲೂ ಸುದ್ದಿ ಅವರು ಏನು ಸಾರಿ ಕೇಳ್ತಾರಲ್ವ, ಅದೊಂದು ವರ್ಡ್ ಹೇಳಿದ್ದಕ್ಕೆ ನಿಜವಾಗ್ಲೂ ತುಂಬ ಸಿಟ್ಟು ಬಂತು. ಯಾಕೆಂದರೆ ಮಾತಾಡಿರೋದು ಇವರು ಅದು ಅವ್ರದ್ದೇನು ತಪ್ಪಿಲ್ಲದೆ ಇವರೇ ಹೋಗ್ಬಿಟ್ಟು ಅವ್ರಿಗೆ ಮಾತಾಡಿರೋದು. ಸೊ ಅಂಥದ್ರಲ್ಲಿ ಅವ್ರು ಹೆಂಗೆ ಟಾಂಗ್ ಕೊಟ್ಕೊಂಡು ಅವ್ರಿಗೆ ಹೇಳ್ತಾರಂದರೆ, ತಾವೇ ತಪ್ಪು ಮಾಡಿಕೊಂಡು ಅವರಿಗೆ ಹೋಗಿ ಹೇಳಿ ಅವ್ರ ಹತ್ರ, ನಿಮ್ಮ ಅಣ್ಣನ ಹತ್ರ ಯಾರೋ ಹೇಳ್ಕೊಟ್ಟಿದ್ದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಹೋಗಿ ಕನ್ನಡ ನಿಘಂಟಲ್ಲಿ ಚೈಲ್ಡ್ ಅಂತ ಹೇಳ್ತಾರೆ, ನೀವು ಬೇಕಾದರೆ ಹೋಗ್ಬಿಟ್ಟು ಕೇಳ್ಕೊಂಬನ್ನಿ ಹಾಗೆ ಹೀಗೆ ಅಂತ ಹೇಳಿ. ಯಾಕೆ ಬೇಕಿತ್ತು ಇವ್ರಿಗೆ ಅದಷ್ಟೆಲ್ಲ? ಸಾರಿ ಕೇಳ್ಬಿಟ್ಟು ಹೇಳಿದ್ರೆ ಆಗ್ತಿತ್ತು. ಸುದೀಪ್ ಸರ್ ಇದ್ರ ಬಗ್ಗೆ ಅಂತೂ ಮಾತಾಡಲೇಬೇಕು. ಮಾತಾಡಿರೋ ತಪ್ಪೆ, ಅದರಲ್ಲಿ ಸಾರಿ ಕೇಳೋದಲ್ಲದೆ ಅದರಲ್ಲಿ ಆ್ಯಟಿಟ್ಯೂಡಲ್ಲಿ ಬೇರೆ ಹೇಳ್ತಾರೆ. ಸೊ ಅದನ್ನು ಮಾತಾಡಬೇಕು ಸುದೀಪ್ ಸರ್.
ಹುಡುಗಿ ಪಾಪ ಇವ್ರು ಹೇಳಿದ್ದಕ್ಕೆಲ್ಲ ಓಕೆ ಓಕೆ ಅಂತ ಅಂದ್ಕೊಂಡು ಹೋಯ್ತು. ಆ ಹುಡುಗಿ ಜಾಗದಲ್ಲಿ ಏನಾದರೂ ಇವ್ರು ಯಾರಾದರೂ ಇದ್ದಿದ್ದೆ ಸುಮ್ಮನೆ ಇರ್ತಾಯಿದ್ರ. ಅಂದರೆ ಅಶ್ವಿನಿ ಮೇಡಮ್ ಇರಬೇಕಿತ್ತು, ಸರಿಯಾಗಿ ಗಾಳಿಸ್ತಾಯಿದ್ರು. ಇವ್ರು ಅವರಿಗೆಲ್ಲ ಏನು ಹೇಳಕ್ಕೆ ಹೋಗಲ್ಲ. ಇವರು ಸಿಗೋದು ಬರೀ ಕಾವ್ಯ, ಇಂಥ ರಕ್ಷಿತಾ ಇಂಥವರೇ ಸಿಗೋದು ಇವರಿಗೆ. ಅವರಿಗೆಲ್ಲ ಹೇಳಕ್ಕೆ ಹೋಗಕ್ಕೆ ಇವರೇ ಬಾಯೇ ಇಲ್ಲ ಇವರಿಗೆ, ಮುಂದೆ ಹೋಗಲ್ಲ. ಸುಮ್ಮನೆ ಅಂಥವ್ರು ಸಿಗ್ತಾರಂತ ಅವ್ರಿಗೆ ಹೇಳ್ಕೊಂಡು ಹೋಗೋದು. ಅವ್ರು ರಘು ಅವರು ಅಡುಗೆ ಮನೇಲಿ ನೈಟಲ್ಲಿ ಹೋಗಿ ಅವ್ರೇನೋ ತಿಂತಾ ಇರ್ತಾರೆ, ಅದಕ್ಕೆ ಇನ್ನು ಹುಡುಕ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಜಾನು ಮತ್ತು ಅಶ್ವಿನಿ ಅವ್ರು ಕೂತ್ಕೊಂಡು ಇಲ್ಲಿ ಅದ್ರ ಬಗ್ಗೆ ಮಾತಾಡ್ಕೊತಿರ್ತಾರೆ. ಇವ್ರಿಗೆ ಇಂಥದಕ್ಕೆಲ್ಲ ಟೈಮ್ ಇರುತ್ತೆ ನಿಜವಾಗ್ಲೂ. ರಾತ್ರಿ ಬಂದು ಕೂತ್ಕೊಳಕ್ಕೆ ಇವ್ರು ತಾನೇ ಇಲ್ಲಿ ಬಂದು ಕೂತ್ಕೊಂಡು ಇದೆಲ್ಲ ಮಲ್ಕೊಂಡಿದ್ದಾರಲ್ಲ, ಇವ್ರು ಯಾಕೆ ಇಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಇವರೇ ಬಂದು ಕೂತ್ಕೊಂಡು ಬೇರೆಯವ್ರಿಗೆ ಹೇಳ್ತಾರೆ, ಹಾಗೆ ಯಾಕೆ ಎದ್ದೋಗ್ತೀರಾ, ಹಿಂಗೆ ಯಾಕೆ ಎದ್ದೋಗ್ತೀರಾ ಅಂತ. ಸೊ ಮೊದಲು ಇವ್ರದ್ದನ್ನು ಇವರೇ ನೋಡ್ಕೋಬೇಕು. ಬೇರೆಯವರಿಗೆಲ್ಲ ಹೇಳ್ತಾರೆ, ಪುರಾಣ ಹೇಳ್ತಾರೆ, ಇವರು ಅದನ್ನು ಫಾಲೋ ಮಾಡಲ್ಲ. ಇದಕ್ಕೆ ಏನು ಹೇಳಬೇಕು ಅಥವಾ ಇವರು ಬದಲಾಗೋದೇ ಇಲ್ವ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲ ಅವರೇನೋ ಅವ್ರ ಕೆಲಸ ಮಾಡ್ಕೊತಾ ಇದ್ರೆ ಇವರು ಇಲ್ಲ ಅವರಿಗೆ ಟಾರ್ಚರ್ ಕೊಟ್ಕೊಂಡಿರೋದು. ಡೋಂಟ್ ನೋ ಯಾವಾಗ ಇವರು ಬುದ್ಧಿ ಕಲಿತಾರೆ ಅಥವಾ ಇವ್ರಿಗೆ ಯಾವಾಗ ಬುದ್ಧಿ ಬರುತ್ತೆ ಅಂತ ನಿಜವಾಗ್ಲೂ ದೇವರಿಗೆ ಗೊತ್ತುಂಟು. ನಂತರ ರಘು ಅವ್ರ ಹತ್ರ ನಮ್ಮ ರಕ್ಷಿತಾ ಅವರು ಒಂದು ಪಾಯಿಂಟ್ಸ್ನ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಅವರು ಸೂರಜ್ ಅವರನ್ನು ಇವರು ಅಶ್ವಿನಿ ಅವರೆಲ್ಲ ಸೇರ್ಕೊಂಡು ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಅವರು ಈಸಿಯಾಗಿ ಮ್ಯಾನಿಪ್ಯುಲೇಟ್ ಆಗ್ತಾರೆ. ನೀವು ಅವ್ರನ್ನ ಅಲ್ಲಿ ಹಾಕಬೇಡಿ, ಕಿಚನಲ್ಲಿ ಹಾಕಿ ಅವ್ರನ್ನ ಬೇರೆ ಮಾಡಿ ಅಂತೆಲ್ಲ ಹೇಳ್ತಿರ್ತಾರೆ. ನಂಗೆ ನಿಜವಾಗ್ಲೂ ಎಷ್ಟು ಯೋಚನೆ, ಅವರು ಹೆಂಗೆ ಹೇಳ್ತಾರಲ್ವ, ತುಂಬ ಯೋಚನೆ ಮಾಡ್ತೀರಾ ನೀವು ಅಂತ. ನನಗೂ ನಿಜವಾಗ್ಲೂ ಅವರು ಅಷ್ಟೆಲ್ಲ ಥಿಂಕ್ ಮಾಡ್ತಾರಂತ ಅನ್ನಿಸ್ತು. ನನಗೂ ಅದಷ್ಟೆಲ್ಲ ಹೊಳೆದಿರಲಿಲ್ಲ. ನೋಡಿದಾಗ ಏನೋ ಕಾಮನ್ ಅಂತ ಅನಿಸಿತ್ತು. ಬಟ್ ಇವ್ರು ಅಷ್ಟೆಲ್ಲ ಥಿಂಕ್ ಮಾಡಿ ಅದಕ್ಕೆ ಅಷ್ಟೆಲ್ಲ ಹೇಳಿದ್ರಲ್ವ, ಅದನ್ನು ನೋಡಿ ಇಷ್ಟೆಲ್ಲ ಥಿಂಕ್ ಮಾಡ್ಬೋದಾ ಈ ಹುಡುಗಿ ಅಂತ ಅನ್ನಿಸ್ತು ನಿಜವಾಗ್ಲೂ. ಸೊ ತುಂಬ ಟ್ಯಾಲೆಂಟೆಡ್ ಇದ್ದಾರೆ, ತುಂಬ ಬ್ರಿಲಿಯಂಟ್ ಇದ್ದಾರೆ ಅಂತ ಅನ್ನಿಸ್ತು. ಅದು ಕೆಲವೊಬ್ಬರಿಗೆ ರಾಂಗ್ ವೇಯಲ್ಲಿ ಅನಿಸ್ಬೋದು. ಅಂದರೆ ಅದು ಕೂಡ ಪರ್ಸ್ಪೆಕ್ಟಿವ್, ಎರಡು ಪರ್ಸ್ಪೆಕ್ಟಿವ್. ಸೊ ನೀವು ಹೆಂಗೆ ಅದನ್ನು ತಿಳ್ಕೊತೀರೋ ಆ ಥರ. ಅವರೆಲ್ಲ ಅವ್ರಿಗೊಂದು ಸಜೆಷನ್ಸ್ ಕೊಟ್ಟರು. ಮತ್ತು ಅದು ನನ್ನ ಒಪಿನಿಯನ್ ಅಂತ ಅವರು ಒಂದೆರಡು ಸತಿ ಒತ್ತಿ ಹೇಳಿದ್ರು, ಅಂದರೆ ನನ್ನ ಒಪಿನಿಯನ್ ಅದು ಅಂತ. ಸೊ ಅವರು ತೊಗೊಳ್ಬೋದು, ಬಿಡ್ಬೋದು. ಇವ್ರ ಕಡೆಯಿಂದ ಏನು ಸಜೆಷನ್ಸ್ ಇದೆಯೋ ಅದು ಕೊಟ್ಟಿದ್ದಾರೆ. ಸೊ ಮುಂದೆ ನನಗೆ ಒಂದು ವಿಷಯ ಏನು ಅರ್ಥ ಆಗಿಲ್ಲ ಅಂತಂದರೆ, ಅಲ್ಲಿ ಕ್ಯಾಪ್ಟನ್ ರೂಮ್ ಒಳಗಡೆ ಎಲ್ಲ ಹೋಗಿ ಬಂದು ಅಲ್ಲಿ ಕುತ್ಕೊಂಡು ಎಲ್ಲ ಮಾಡ್ತಾಯಿದ್ರು. ಸೊ ಮೊದಲೆಲ್ಲ ಸೀಸನ್ಸಲ್ಲಿ ಇರ್ತಾಯಿತ್ತಲ್ವ, ಕ್ಯಾಪ್ಟನ್ ರೂಮ್ನ ಯಾರು ಒಳಗಡೆ ಹೋಗಬಾರ್ದು ಹಂಗೆ ಹಂಗೆ ಅಂತ. ಅವರೆಲ್ಲ ಅಷ್ಟೊಂದು ನಿಧಾನವಾಗಿ ಹೋಗ್ಕೊಂಡು ಎಲ್ಲ ಬರ್ತಾಯಿದ್ರು. ಅದೆಲ್ಲ ಇವಾಗಿನ ರೂಲ್ಸ್ ಏನು ಇಲ್ವಾ, ಅದು ತೆಗೆದು ಬಿಟ್ಟಿದ್ದಾರಾ ಅಥವಾ ಅದು ಇವಾಗ ರೂಲ್ಸ್ನ ಇಲ್ವಾ ಇವಾಗ ರೂಲ್ಸು, ಅದು ಹೆಂಗೆ ಅಂತ ಅಂದರೆ, ಅಥವಾ ನನ್ನ ಪ್ರಕಾರ ನನಗೇನು ಅನಿಸುತ್ತೆ ಅಂತಂದರೆ, ಇವರು ಎಷ್ಟೊಂದು ರೂಲ್ಸ್ನೆಲ್ಲ ಬ್ರೇಕ್ ಮಾಡಿದಾರಲ್ವ. ಅವರು ಸುದೀಪ್ ಸರ್ ಅವತ್ತೇ ಹೇಳಿದರು ಏನಂತಂದರೆ, ನೀವು ರೂಲ್ಸ್ನ ಬ್ರೇಕ್ ಮಾಡಿದ್ರೆ ಬಿಗ್ ಬಾಸ್ ಅಲ್ಲ ನಾನೇ ನೋಡ್ಕೊತೀನಿ ಅಂತೇನೋ ಹೇಳಿದರು ಅವರು. ಸೊ ಇಲ್ಲಿ ಬಿಗ್ ಬಾಸ್ ಇವರು ಸುದೀಪ್ ಅವ್ರು ಹೇಳಿದ ಮೇಲೂ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದಾರಲ್ವ. ಸೊ ಅವರೇ ಬಂದುಬಿಟ್ಟು ಇವರಿಗೆ ಶಿಕ್ಷೆ ಕೊಡಲಿ ಅಂತ ಅಂದ್ಬಿಟ್ಟು ಅವ್ರೇನಾದರೂ ಸುಮ್ಮನೆ ಇದ್ದಾರಾ ಅಂತ ನನಗೆ ಅನಿಸ್ತಿದೆ ನಿಜವಾಗ್ಲೂ. ಮೊದಲೆಲ್ಲ ಅದೆಲ್ಲ ಅಷ್ಟೊಂದು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದ್ರಲ್ಲ, ಇವಾಗ ಯಾಕೆ ಫಾಲೋ ಮಾಡ್ತಾ ಇಲ್ಲ, ಅಥವಾ ರೂಲ್ಸ್ ಎಲ್ಲ ಏನೂ ಇಲ್ವಾ ಅದು ಅಂತ ನಿಮ್ಗೆ ಗೊತ್ತಿದ್ರೆ ಒಂಚೂರು ಹೇಳಿ, ತಿಳಿಸಿ ಕಮೆಂಟಲ್ಲಿ. ನಂತರ ಕಳಪೆ ಮತ್ತು ಉತ್ತಮ ಕೊಡುವಂಥದ್ದು ಬರುತ್ತೆ. ಸೊ ಇಲ್ಲಿ ನನಗೆ ಒಂದು ಖುಷಿಯಾಗಿದ್ದು ಅಥವಾ ಇಲ್ಲಿ ರಘು ಅವ್ರಿಗೆ ಒಂದು ಹೆಲ್ಪ್ ಆಗಿದೆ ಏನು ಅಂತಂದರೆ, ಬಿಗ್ ಬಾಸ್ ಹೇಳಿರ್ತಾರೆ ಉತ್ತಮವನ್ನು ಕೊಡೋದಕ್ಕೆ ಎಲ್ಲರೂ, ಅಂದರೆ ಅಲ್ಲಿರೋರೆಲ್ಲರೂ ಡಿಸೈಡ್ ಮಾಡಿ ಕೊಡಬೇಕು, ಕಳಪೆ ಕೊಡೋದನ್ನು ಕ್ಯಾಪ್ಟನ್ ಕೊಡಬೇಕು ಅಂತ. ಇಲ್ಲಿ ಅದು ಒಂಥರ ಒಳ್ಳೇದಾಯ್ತು. ಯಾಕೆಂತಂದರೆ ಎರಡನ್ನೂ ಕ್ಯಾಪ್ಟನ್ಗೆ ಕೊಟ್ಟಿದ್ರೆ ಅವ್ರ ಚಾಯ್ಸ್ ಯಾವುದಾಗಿತ್ತು, ಧ್ರುವ ಅಂತವ್ರು ಆಗಿದ್ರು. ಸೊ ಅಲ್ಲಿ ಅವರು ಬೇಕು ಅಂತಲೇ ಕೊಟ್ಟಿದ್ದಾರೆ, ಹಂಗೆ ಮಾಡಿದ್ದಾರೆ, ಪಾರ್ಶಿಯಾಲಿಟಿ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಅದನ್ನೊಂದನ್ನು ಅವರು ಮನೆಯವ್ರಿಗೆ ಕೊಟ್ಟಿರೋದಕ್ಕೆ ಇಲ್ಲಿ ಸೇಫ್ ಆದರು ಅವರು. ಮತ್ತು ಮನೆಯವರೆಲ್ಲರೂ ಸೇರಿ ಅಥವಾ ತುಂಬ ಜನ, ಅದರಲ್ಲಿ ತುಂಬ ಜನ ಧ್ರುವಂತವ್ರನ್ನ ಚೂಸ್ ಮಾಡ್ತಾರೆ, ಒಂದು ಸ್ವಲ್ಪ ಜನ ಸೂರಜನ್ನು ಚೂಸ್ ಮಾಡ್ತಾರೆ. ಸೊ ಇಲ್ಲಿ ಉತ್ತಮ ಧ್ರುವಂತವ್ರಿಗೆ ಸಿಗುತ್ತೆ. ಈ ಸತಿ ತುಂಬ ಚೆನ್ನಾಗೆಲ್ಲ ಆಟ ಆಡಿದ್ದಾರೆ ಮತ್ತು ತುಂಬ ಕಡೆ ಕಾಣಿಸ್ಕೊಂಡಿದ್ದಾರೆ ಈ ಸತಿ. ಮತ್ತು ಇನ್ನೊಂದು ಏನಂದರೆ ಎಲ್ಲ ಜೊತೆಗೆ ತುಂಬ ಮಾತಾಡ್ಕೊಂಡು ಚೆನ್ನಾಗಿ ಎಲ್ಲ ಅವ್ರು ಕೊಟ್ಟಿರೋ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಸೊ ಅವ್ರಿಗೆ ಇಷ್ಟ ಆಗಿ ಕೊಟ್ಟಿದ್ದಾರೆ. ಕಳಪೆನ ರಘು ಅವರು ಅಶ್ವಿನಿ ಅವ್ರಿಗೆ ಕೊಡ್ತಾರೆ. ಅಶ್ವಿನಿ ಅವ್ರಿಗೆ ಯಾಕೆ ಅಂತಂದರೆ, ಅವರು ಏನು ಆಟ ಆಡುವಾಗ ಅಲ್ಲಿ ಏನು ಅದೊಂದು ಕಾರ್ಡ್ನ ಗೆದ್ಕೊಂಡ್ಬಂದಿರಲ್ವ ಅಥವಾ ಅದನ್ನು ಚೂಸ್ ಮಾಡಿದಲ್ವ, ಅದಕ್ಕೆ ಇವರು ಡಿಸರ್ವ್ ಇಲ್ಲ, ಇವರು ಏನು ಸ್ವಾರ್ಥದಿಂದ ತೊಗೊಂಡ್ರು ಹಾಗೆ ಹಿಂಗೆ ಅಂತ ಎಲ್ಲ ಏನು ಹೇಳಿದ್ರಲ್ವ, ಅದರ ರಿಲೇಟೆಡ್ ಆಗಿ ಅವರಿಗೆ ಕಳಪೆ ಕೊಡ್ತಾರೆ. ನನಗೇನು ಅನ್ನಿಸ್ತು ಅಂದರೆ, ಕಳಪೆ ಕೊಟ್ಟಿದ್ದು ಓಕೆ, ಬಟ್ ಅದಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿ ರೀಸನ್ಸ್ ಹೇಳ್ಬೋದಿತ್ತು. ಅಥವಾ ಅವರು ಏನೋ ಈ ವೀಕಲ್ಲಿ ಅಷ್ಟು ಕರೆಕ್ಟಾಗಿ ಅವ್ರು ಕೊಟ್ಟಿರೋವಂಥದ್ದು ಏನೋ ಅದನ್ನು ಸರಿಯಾಗಿ ಮಾಡಿಲ್ಲ ಅಂತ ಹೇಳ್ಬೋದಿತ್ತು. ಇನ್ನೂ ಸ್ವಲ್ಪ ಕೆಲವೊಂದು ರೀಸನ್ಸ್ನ ಕೊಡ್ಬೋದಿತ್ತು. ಜಸ್ಟ್ ಪರ್ಸ್ನಲ್ ರೀಸನ್ಸ್ನ ತೊಗೊಂಡು ಅವರು ಮಾಡಬಾರ್ದಿತ್ತು ಅಂತ ಅನ್ನಿಸ್ತು. ಸೊ ಇದು ಹೆಂಗೆ ಅಂತಂದರೆ ಒಂಥರ ಅವ್ರಿಗೆ ಒಂಥರ ಒಂದ್ರ ಮೇಲೆ ಒಂದು ಅವರಿಗೆ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅವರೇ ಮತ್ತು ಆಮೇಲೆ ಒಂದು ಡೈಲಾಗ್ ಹೇಳಿದ್ರು ಅವರು, ಜೈಲಿಗೆ ಹೋಗಿ ಬಂದವರಿಗೆಲ್ಲ ಒಳ್ಳೇದಾಗುತ್ತೆ ಅಂತ. ಅವ್ರು ಒಂದು ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಏನಂತಂದರೆ, ಜೈಲಿಗೆ ಹೋದವ್ರು ಒಬ್ರು ಮನೆಗೆ ಹೋಗಿದ್ದಾರೆ,
ಅದನ್ನು ಅವ್ರು ಮರ್ತು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅಲ್ಲಿ ಧ್ರುವಂತ ಅವ್ರ ವಿಷಯ ಮಾತಾಡ್ತಿರ್ತಾರೆ. ಸೊ ಅವಾಗ ಇವರು ಜಾನ್ವಿ ಅವ್ರು ಹೆಂಗೆ ಹಾಕ್ಕೊಡ್ತಾರೆ ಅಂತಂದರೆ, ಅವರಿಂದ ನೀವು ಅಲ್ಲ ನಿಮ್ಮಿಂದ ಅವರು ಹಾಗೆ ಹೇಗೆ ಅಂತ ಹೇಳ್ತಾರೆ. ಸೊ ಇವ್ರಿಗೆ ಅದನ್ನೆಲ್ಲ ಹೇಳೋ ಅವಶ್ಯಕತೆ ಅಂತಿದೆ. ಅದೊಂಚೂರು ಪಾಸಿಟಿವಾಗಿ ಏನಾದ್ರು ಒಂದು ಹೇಳೋಕ್ಕಾಗೋದಿಲ್ವಾ, ನಿಮ್ಮ ಜೊತೆಗೆ ನಾವು ಇದ್ದೀವಿ ಬಿಡಿ ಅಂತ. ಅದನ್ನು ಬಿಟ್ಟು ಅವರಿಂದ ನೀವಲ್ಲ ನಿಮ್ಮಿಂದ ಅವರು ಅಂತ ಹೇಳಿದ್ರೆ ಅದರಲ್ಲಿ ಏನು ಅರ್ಥ ಇರುತ್ತೆ? ಇವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಏನು ಹೇಳಬೇಕು ಒಬ್ಬರಿಗೆ ಅಂತ? ಏನು ಹೇಳೋದು ಇವರು ಬದಲಾಗೋದು ಯಾವಾಗ ಇನ್ನು ಅಂತ ಗೊತ್ತಿಲ್ಲ ನಿಜವಾಗ್ಲೂ. ಅಶ್ವಿನಿ ಅವರಿಗೆ ಕಳಪೆ ಸಿಕ್ಕಿರೋದಕ್ಕೆ ಊರ್ದು ಹೋಗ್ಬಿಟ್ಟಿದೆ ಅವರಿಗೆ. ಅವರು ಎಕ್ಸ್ಪೆಕ್ಟೆಡ್ ಅಂತ ಹೇಳಿಬಿಟ್ಟು ಮತ್ತೆ ಅಲ್ಲಿ ಯಾಕೆ ಓವರ್ ಆ್ಯಕ್ಟಿಂಗ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಇವ್ರಿಗೆ ಗೊತ್ತಿತ್ತಲ್ವ ಹೆಂಗೂ ಅದು ಅವ್ರಿಗೆ ಸಿಗುತ್ತೆ ಅಂತ ಅವರೇ ಹೇಳಿರೋ ಪ್ರಕಾರ. ಮತ್ತೆ ಇಷ್ಟೆಲ್ಲ ಬಿಲ್ಡಪ್ ಯಾಕೆ ಕೊಡಬೇಕು? ಫುಲ್ ಊರ್ದು ಹೋಗಿದೆ ಅಂತ ಗೊತ್ತಾಗ್ತಿದೆ. ಏನು ಅದು ಹಣ್ಣು ತಿನ್ನೋದೇನು ಅದೇನು ಇದೇನು. ಇವರಿಂದ ಇವ್ರು ಏನು ತಪ್ಪು ಮಾಡ್ತಾರೆ ಅದರಿಂದ ಕ್ಯಾಪ್ಟನ್ಸಿಗೆ ಮಾತ್ರ ಅಲ್ಲ ಅಥವಾ ಕ್ಯಾಪ್ಟನ್ಗೆ ಮಾತ್ರ ಅಲ್ಲ ಬರುತ್ತೆ ಶಿಕ್ಷೆ, ಇವ್ರ ಜೊತೆಗಿರೋರಿಗೆ ಬರುತ್ತೆ. ಅಷ್ಟು ಗೊತ್ತಾಗಲ್ವ ಇವ್ರಿಗೆ? ಕಾಮನ್ ಸೆನ್ಸ್ ಇಲ್ವಾ ಅದು? ಅಂದರೆ ಸುದೀಪ್ ಅವರು ಹೇಳಿರೋದನ್ನ ತುಂಬ ಈಸಿಯಾಗಿ ತೊಗೊಂಡಿದ್ದಾರೆ ಅಂತ ಸುಮ್ಮನಿದೆ. ಸುದೀಪ್ ಅವರು ಹಂಗೆ ಹೇಳಿದ್ಮೇಲೆ ಇವ್ರು ಮಿಸ್ಟೇಕ್ ಮಾಡ್ತಾಯಿದ್ದಾರೆ. ಬಿಗ್ ಬಾಸ್ ಅವರು ಇನ್ನಿ ತನಕ ಏನು ಹೇಳ್ತಾ ಇಲ್ಲ. ನನ್ನ ಪ್ರಕಾರ ವೀಕೆಂಡಲ್ಲಿ ಸರಿಯಾಗಿ ಇಡ್ತಾರೆ ಇವರಿಗೆ ಅಂತ ಅನಿಸ್ತಿದೆ. ನನಗೆ ಈಗ ಏನು ಅನ್ನಿಸ್ತಿದೆ ಅಂದರೆ, ಸುಮ್ಮನೆ ಅವರಿಗೆಲ್ಲ ಶಿಕ್ಷೆ ಕೊಡೋ ಬದಲು ಅಲ್ಲಿ ಇದು ಜೈಲ್ ಹತ್ರ ಕುತ್ಕೊಂಡು ಅವ್ರಿಗೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ಕೊಡ್ತಿರಲ್ಲ ಅವ್ರಿಗೆ ಮತ್ತು ತಿಂದಿರೋರಿಗೆ ಮಾತ್ರ ಕೊಟ್ಟರೆ ನೆಕ್ಸ್ಟ್ ಟೈಮ್ ಅದನ್ನು ರಿಪೀಟ್ ಮಾಡಲ್ಲ. ಎಲ್ಲರಿಗೂ ಸಿಗುತ್ತೆ ಅನ್ನೋದು ರೀಸನ್ನಿಂದನೇ ಮಾಡಿದ್ದಾರೆ. ಸೊ ಎಲ್ಲರಿಗೂ ಸಿಗೋ ಥರ ಮಾಡಿದ್ರೆ ಅದೊಂದು ಅರ್ಥ ಇರಲ್ಲ. ಗೊತ್ತಾಗ ಹಾಗೆ ಇವ್ರಿಗೆ ಮಾತ್ರನೇ ಆ ಶಿಕ್ಷೆ ಕೊಟ್ಟರೆ ಮಾಡಿರೋದಕ್ಕೆ ಕರೆಕ್ಟಾಗಿ ಅದಕ್ಕೆ ಸರಿಯಾಗುತ್ತೆ. ಕೊಡಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಕೊಡದೆ ತಿಂತಾ ಇದ್ದಾರೆ. ಏನು ಇವ್ರ ಮೈ ಮೇಲೆ ಬಿದ್ದು ಎಳ್ಕೊಂಡು ತೊಗೋಬೇಕು. ಮತ್ತು ಇವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಆಮೇಲೆ ಒಂಚೂರು ಹೇಳಕ್ಕೆ ಹೋದರೆ ಆಮೇಲೆ ನಂಗೆ ಹಂಗಾಯಿತು ಹಿಂಗಾಯಿತು ಮ್ಯಾನ್ ಹ್ಯಾಂಡ್ಲಿಂಗ್ ಅದು ಇದು ಅಂತ ಅಂದ್ಕೊಂಡು ಮಾತಾಡ್ತಾರೆ. ಇವರಿಗೆಲ್ಲ ಇನ್ನು ಯಾವಾಗ ಬುದ್ಧಿ ಬರುತ್ತೆ ಅಂತ ಗೊತ್ತಿಲ್ಲ. ಮತ್ತು ಏನು ಆವಾಗ ಲಾಸ್ಟ್ ಇದರಲ್ಲಿ ಅವ್ರನ್ನ ಕಳಪೆ ಅಂತ ಹಾಕಿದ್ರಲ್ಲ, ಆವಾಗ ಒಂದಿಷ್ಟು ಮಾತಾಡ್ತಾಯಿದ್ರು. ಇವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಅದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ವ? ಅದು ಒಂದು ಪ್ರೊಸೆಸ್ಸು. ಯಾರಾದ್ರೂ ಏನಾದರೂ ಕೊಟ್ಟರೆ ತೊಗೋಬೇಕು. ಇವರಿಗೆ ಬೇರೆ ಯಾರಾದರೂ ಇವ್ರಿಗೆ ಹೇಳಿಬಿಟ್ರೆ ಫುಲ್ಲು ಉರ್ದು ಹೋಗಿ ಇವ್ರು ಅದಕ್ಕೆ ರಿಯಾಕ್ಟ್ ಮಾಡಿಬಿಡ್ತಾರೆ. ಅದೇ ಇನ್ನೊಬ್ರು ಯಾರೋ ಬೇರೆಯವ್ರಿಗೆ ಹೇಳಿದ್ರೆ ಹಾಗೆಲ್ಲ ಮಾತಾಡಬಾರ್ದು ಹಾಗೆ ಹಿಂಗೆ ಅಂತ ಅದಕ್ಕೆ ಬೋಧನೆ ಮಾಡೋಕೆ ಹೋಗ್ತಾರೆ. ಮೊದಲು ಆ ಬೋಧನೆ ಇವ್ರಿಗೆ ಅನ್ವಯಿಸ್ಕೋಬೇಕು ಅದನ್ನು. ಆಮೇಲೆ ನೆಕ್ಸ್ಟ್ ಬೇರೆಯವ್ರಿಗೆ ಬುದ್ಧಿ ಹೇಳಕ್ಕೆ ಹೋಗ್ಬೋದು. ಅಷ್ಟೆಲ್ಲ ಬುದ್ಧಿ ಇಲ್ಲ ಇವರಿಗೆ. ಅಂಥ ಬುದ್ಧಿ ಎಲ್ಲ ಇದ್ದಿದ್ರೆ ಏನೇನೋ ಹೋಗ್ತಿತ್ತು. ಅಷ್ಟೆಲ್ಲ ತಲೆ ಓಡಿಸ್ತಾರೆ ಇವರು. ಅಲ್ಲಿ ವಾಶ್ರೂಮ್ಗೆ ಹೋಗ್ಕೊಂಡು ಬಿಸ್ಕೆಟ್ ತಿನ್ನೋದು, ಮತ್ತು ಅಲ್ಲಿ ಹೋಗ್ಬಿಟ್ಟು ಕಜ್ಜಾಯ ತಿನ್ನೋದು, ಅವೆಲ್ಲ ಒಂದು ಚೂರಾದ್ರೂ ಬುದ್ಧಿ ಇಲ್ವ ಇವರಿಗೆ? ಜಸ್ಟ್ ನಾನ್ಸೆನ್ಸ್ ಅನಿಸುತ್ತೆ ಇವರೆಲ್ಲ ಮಾಡೋದು ನೋಡಿದ್ರೆ. ನಿಜ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದೆಲ್ಲ ಹೋಗಿ ಹೆಂಗೆ ತಿಂತಾರೆ ಅವ್ರು ಕೇಳಬೇಕು. ಹೆಂಗೆ ಅಲ್ಲಿ ಒಳಗಡೆ ಹೋಗಿ ತಿಂದಿದ್ರಲ್ಲ ಚೆನ್ನಾಗಿತ್ತು ಅಲ್ಲಿ ತಿಂದಿರೋದು ಅಂತ ಕೇಳಬೇಕು ಸುದೀಪ್ ಸರ್. ಗೊತ್ತಾಗುತ್ತೆ. ರೂಲ್ಸ್ ಬ್ರೇಕ್ ಮಾಡ್ತೀವಿ. ಇವ್ರಿಗೆ ಏನಾದರೂ ರೂಲ್ಸ್ ಬ್ರೇಕ್ ಮಾಡಿ ಮನೆಯವರಿಗೆಲ್ಲ ಶಿಕ್ಷೆ ಸಿಗುತ್ತೆ ಅನ್ನೋದು ಇವ್ರದ್ದೊಂದು ಇದು. ಅವರಿಗೆಲ್ಲ ಕೊಡಬಾರ್ದು ಶಿಕ್ಷಣ, ಇವ್ರಿಗೆ ಮಾತ್ರ ಕೊಡಬೇಕು. ನೆಕ್ಸ್ಟ್ ಟೈಮ್ ಅದನ್ನು ರಿಪೀಟ್ ಮಾಡೋಕ್ಕೋಗಲ್ಲ. ಸುದೀಪ್ ಸರ್ ಮಾಡೋ ತಪ್ಪೇ ಅದು. ಅವ್ರಿಗೆ ಅವ್ರ ಮೇಲೆ ಗೌರವ ಸಿಗಬೇಕು ಅಂತಂದರೆ ಇವರು ಪರ್ಟಿಕ್ಯುಲರಾಗಿ ಅಂಥವ್ರಿಗೆ ಮಾತ್ರ ಶಿಕ್ಷೆ ಕೊಡಬೇಕು. ಅವರಲ್ಲಿ ಕುತ್ಕೊಂಡು ಒಳಗೆ ಜೈಲಲ್ಲಿ ಕುತ್ಕೊಂಡಿದ್ರೆ ಇಲ್ಲಿ ಸುದಿ ಅವರು ತರಕಾರಿ ಕಟ್ ಮಾಡಬೇಡಿ ನೀವು, ಅವ್ರು ಹೆಂಗೆ ಮಾಡ್ಕೊಂಡು ತಿಂತಾರೆ ಅಂತ ನೋಡೋಣ ನಾವು ಅಂತ. ಏನು ಇವರು ತಿನ್ನಲ್ವ ಅದನ್ನು? ಆಮೇಲೆ ಅವರು ಏನು ಮಾಡಿಕೊಟ್ರಲ್ವ ಅದು ತರಕಾರಿ ಇಲ್ಲದೆ ಏನೋ ಒಂದು ಮಾಡಿದ್ರು ಅವರು, ಅದನ್ನು ಇವರು ದನ ತಿನ್ನಂಗೆ ತಿಂದರು. ಅಷ್ಟು ಒಂದು ಕಾಮನ್ ಸೆನ್ಸ್ ಇಲ್ವಾ? ಏನು ಕತೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಇವರಿಗೆಲ್ಲ ಹೆಂಗೆ ಹೇಳೋದು ಅಥವಾ ಡೋಂಟ್ ನೋ ಏನು ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇವ್ರದಂತೂ ಹೆಂಗೆ ಅಂದರೆ ಒಂದು ಪಾಸಿಟಿವ್ ಆಗಿ ಏನು ಇಲ್ಲವೇ ಇಲ್ಲ ಇವ್ರದ್ದು ಪಾಸಿಟಿವ್ ಆಗಿ ಹೇಳೋಕ್ಕೆ. ಬರೀ ನೆಗೆಟಿವೇ. ನನಗೆ ಇನ್ನೊಂದು ತುಂಬ ಕ್ವಶನ್ಸ್ ಇದ್ದಾವೆ. ಅಂದರೆ ಇವರೆಲ್ಲ ಒಟ್ಟಿನಲ್ಲಿ ಫೇಮಸ್ ಆದರೆ ಆಯಿತಾ? ಫೇಮಸ್ ಆಗೋದಕ್ಕೋಸ್ಕರ ಬರ್ತಾರೆ ಇಲ್ಲಿ ಬಿಗ್ ಬಾಸಿಗೆ. ವಿನ್ ಆಗಬೇಕು ಅಂದರೆ ಒಂದು ಪಾಸಿಟಿವ್ ಆಗಿ ಜನ ನೋಡಬೇಕು ಅವ್ರನ್ನ. ಇವ್ರನ್ನ ಬರೀ ನೆಗೆಟಿವ್ ಆಗಿ ಇವರು ಪೋಟ್ರೆ ಮಾಡ್ಕೊತ ಹೋಗ್ತಾ ಇದ್ರು. ಮತ್ತು ಅವ್ರು ಹೆಂಗೆ ತೋರಿಸ್ತಾರೆ ಇವರನ್ನ ಪಾಸಿಟಿವ್ ಆಗಿ? ಬರೀ ನೆಗೆಟಿವ್ ಆಗಿ ಹೋಗ್ತಾ ಇದ್ದಾರೆ ಇವರು. ಗೊತ್ತಿಲ್ಲಪ್ಪ ಅದು ಏನು ಮಾಡ್ತಾರೆ ಅಥವಾ ಅದು ಏನು ತಲೆ ಒಳಗಡೆ ಇದೆಯೋ ದೇವರಿಗೆ ಗೊತ್ತು. ನಿಜವಾಗ್ಲೂ ನಂಗಂತೂ ಅರ್ಥ ಆಗಲ್ಲ ಏನು ಮಾಡ್ತಾರಂತ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟೇ ಆಗಿತ್ತು. ಇನ್ನು ನಾಳೆ ಸಂಚಿಕೆಯಲ್ಲಿ ಸುದೀಪ್ ಸರ್ ಬಂದು ಏನೇನು ಹೇಳ್ತಾರೆ ಅಂತೆಲ್ಲ ನೋಡೋಣ. ಇಷ್ಟೇ ಅಲ್ಲದೆ ನಿಮಗೆ ಇನ್ನೇನಾದರೂ ಕ್ವಶನ್ಸ್ ಕೇಳಬೇಕು ಅಂತಂದರೆ ನಿಮ್ಮ ತಲೆ ಒಳಗಡೆ ಏನೇನೋ ಒಂದಿಷ್ಟು ಕ್ವಶನ್ಸ್ ಇರುತ್ತೆ, ಅದನ್ನು ಕೇಳಬೇಕಾಗಿರುತ್ತೆ. ನಿಮಗೆ ಅದನ್ನು ಹೆಂಗೆ ಕೇಳೋದು ಅಂದರೆ ಅದನ್ನು ಕಮೆಂಟಲ್ಲಿ ಅದನ್ನು ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಮತ್ತು ನಾನು ಏನಾದರೂ ಬಿಟ್ಟೆ ಅಥವಾ ನಾನೇನಾದರೂ ಇನ್ನೂ ಹೇಳಬೇಕಿತ್ತು, ಇದು ಯಾವುದಾದ್ರೂ ಒಂದು ಘಟನೆ ಬಗ್ಗೆ ಹೇಳಬೇಕಿತ್ತು, ಒಂದು ಇನ್ಸಿಡೆಂಟ್ ಅಂತ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮಾಡಿ ನನ್ನ ಒಪಿನಿಯನ್ ಅದ್ರ ಬಗ್ಗೆ ನಾನು ತಿಳಿಸ್ತೀನಿ. ಅಥವಾ ನಿಮಗೆ ಬೇರೆ ಥರದ್ದು ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾನು ಅದನ್ನು ನನ್ನ ಕೈಲಾದಷ್ಟು ನನ್ನ ಹತ್ರ ನಂಗೆ ಗೊತ್ತಾದ ಹಾಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್. ಆ್ಯಂಡ್ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.